ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ದಿನ ನಾವು ತುಲಾ ರಾಶಿಯ ಮಾಸಿಕ ಭವಿಷ್ಯ, ಸೆಪ್ಟೆಂಬರ್ ತಿಂಗಳ ತುಲಾ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡೋದಾದರೆ, ಖರ್ಚು ಜಾಸ್ತಿ ಆಗಿರುತ್ತೆ ತಮಗೆ. ವೃತ್ತಿಪರ ದೃಷ್ಟಿಯಿಂದ ನಾವು ನೋಡೋದಾದರೆ ತಮಗೆ ಹೊಸ ಹೊಸ ಅವಕಾಶಗಳು ನಿಮ್ಮ ಒಂದು ಹಾದಿಯಲ್ಲಿ ಬರಬಹುದು. ಅಧಿಕವಾದಂತಹ ಒಂದು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಮತ್ತು ಪ್ರಸ್ತುತ ಸ್ಥಾನದಲ್ಲಿ ತಮಗೆ ಕೆಲವೊಂದು ಗಲಿಬಿಲಿಗಳು, ತಮ್ಮ ಒಂದು ಹೈಯರ್ ಅಥಾರಿಟಿಯಿಂದ ಕೆಲವೊಂದು ಹೈಯರ್ ಪ್ರೆಷರ್ಗಳು ಬರುವಂಥ ಸಾಧ್ಯತೆ, ಉದ್ಯೋಗದಿಂದ ತಮಗೆ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆ, ಹೊಸ ಅವಕಾಶಕ್ಕೆ ತಾವು ತುಂಬ ಪ್ರಯತ್ನ ಮಾಡಬೇಕಾಗತ್ತೆ. ಆ ಪ್ರಯತ್ನಗಳು ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ವೃತ್ತಿಪರ ಜೀವನದಲ್ಲಿ ಉದ್ಯೋಗ ಅವಕಾಶಗಳು, ಉದ್ಯೋಗ ಯಾರು ಹುಡುಕ್ತಾ ಇರ್ತೀರಿ ಅವ್ರಿಗೆ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರುವಂಥದ್ದು, ಮಾನಸಿಕವಾದಂತಹ ಒಂದು ನೆಮ್ಮದಿ ತರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ತುಂಬ ವರ್ಷಗಳಿಂದ, ತುಂಬ ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಕೆಲವೊಂದು ಕೆಲಸಗಳು ಆಗುವಂತಹ ಸಾಧ್ಯತೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಾ ಇದೆ. ಸಾಲ ಮರುಪಾವತಿಯನ್ನು ಮಾಡುವಂತಹ ವಿಚಾರಗಳು ಬರ್ತಾ ಇದೆ. ಮಾನಸಿಕವಾದಂತಹ ಕೆಡುಕುಗಳಿಂದ ದೂರ ಆಗ್ತೀರಿ. ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿಯನ್ನು ಹೆಚ್ಚಾಗಿ ತಾವು ತೆಗೆದುಕೊಳ್ಬೇಕು. ಅಜೀರ್ಣತೆ ಆಗುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಜಾಗೃತಿಯಾಗಿರಿ. ತುಲಾ ರಾಶಿಯವರು ಸ್ವಲ್ಪ ಮಾನಸಿಕ ವೇಚನೆಯನ್ನು ತೆಗೆದುಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಿ, ಧಾರ್ಮಿಕವಾದಂಥ ಕೆಲಸಗಳಿಗೆ ಹೆಚ್ಚು ತೊಡಗಿ, ಅನಾಥಾಲಯಗಳಿಗೆ ಭೇಟಿ ಮಾಡುವಂಥದ್ದು, ಅನಾಥಾಶ್ರಮಗಳಿಗೆ ಭೇಟಿ ಮಾಡುವಂಥದ್ದು, ಕೈಲಾದಂತಹ ಕೆಲವೊಂದು ಸಹಾಯವನ್ನು ಅನಾಥಾಶ್ರಮಕ್ಕೆ ಪಿತೃಕಾರಕಗಳಿಂದ ಮಾಡುವಂಥದ್ದು, ಪಿತೃಕಾರಕಗಳ ಹೆಸರುಗಳಲ್ಲಿ ಮಾಡುವಂಥದ್ದು ತುಂಬಾ ಉತ್ತಮವಾದಂಥ ಫಲಾನುಫಲ ತಮಗೆ ಕಂಡುಬರುತ್ತೆ. ರೈತರಿಗೆ ಸಾಧಾರಣವಾದಂಥ ಲಾಭ, ವಿದ್ಯಾರ್ಥಿಗಳಿಗೆ ಕೆಲವೊಂದು ಸ್ಪಷ್ಟತೆಗಳು ಸಿಗುವಂಥದ್ದು, ತಮ್ಮ ಎಲ್ಲ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಗಳು ದೊರೆಯುವಂಥದ್ದು, ಸ್ಪರ್ಧಾತ್ಮಕ ಜೀವನವನ್ನು ಮಾಡ್ತೀರಿ. ಕೆಲಸ ಕಾರ್ಯಗಳಲ್ಲೂ ಸಹಿತ ಹೆಚ್ಚಿನ ಒಂದು ಬೆಳವಣಿಗೆಗಳನ್ನು ತೆಗೆದುಕೊಳ್ತೀರಿ. ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ, ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನು ಕಂಡುಕೊಳ್ತೀರಿ. ದಾಂಪತ್ಯದ ಮೌಲ್ಯ, ಪ್ರೀತಿಯ ಮೌಲ್ಯ, ಕುಟುಂಬದ ಮೌಲ್ಯ, ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತಾವು ತೆಗೆದುಕೊಳ್ತೀರಿ. ಮೊದಲ ಅರ್ಧ ತಿಂಗಳು ಸ್ವಲ್ಪ ತಮಗೆ ಸಂಕಷ್ಟ ಆದರೂ ಸಹಿತ ದ್ವಿತೀಯಾರ್ಧ ತಿಂಗಳಲ್ಲಿ ಕೆಲವೊಂದು ಲಾಭವನ್ನು ಪಡೆಯುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದ್ದಾವೆ. ತಾಸ್ಕಾರ ಬೇಡ, ಒಳ್ಳೆಯ ಒಂದು ಯೋಚನೆಯನ್ನು ಮಾಡಿ. 12ನೇ ಮನೆಯಲ್ಲಿದ್ದಂತಹ ರಾಹು ಸ್ವಲ್ಪ ತಮಗೆ ಎಡವಟ್ಟುಗಳನ್ನು ಮಾಡುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿರಿ. ಹೂಡಿಕೆಯನ್ನು ಮಾಡಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಸೆಪ್ಟೆಂಬರ್ ತಿಂಗಳು ತುಲಾ ರಾಶಿಯವರಿಗೆ ಹೂಡಿಕೆಯನ್ನು ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಲಾಸ್ ಆಗುತ್ತೆ. ಜಾಗೃತಿಯಾಗಿರುವಂಥದ್ದು ತಮ್ಮ ಧರ್ಮ. ಸಂಪತ್ತು ಅಭಿವೃದ್ಧಿಯನ್ನು ಗಳಿಸೋದು ಉಳಿಸೋದಿಲ್ಲ. ಸ್ವಲ್ಪ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ತಾಳ್ಮೆ ಇರಲಿ. ಅತಿಯಾದ ಖರ್ಚು ಬೇಡ ಅಂತಲೂ ಸಹಿತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರು ಕೇಸರಿ ಬಣ್ಣವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ಅದೃಷ್ಟ ಸಂಖ್ಯೆಯಾಗಿ 1 ಆಯ್ಕೆ ಮಾಡ್ಕೊಳ್ಳಿ. ದೈವಾರಾಧನೆಯಲ್ಲಿ ತಾವು ಶಿವನ ಆರಾಧನೆಯನ್ನು ಮಾಡೋದು ಅತಿ ಉತ್ತಮ. ಶುಕ್ರವಾರದಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರೂ ಸಹಿತ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ಅಂತ ಸಹಿತ ಹೇಳ್ಬೋದು. ಇದಾಗಿತ್ತು ತುಲಾ ರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯ ಅಂತಲೂ ಸಹಿತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.